ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಾನಿವತ್ತು ಮಾರ್ನಿಂಗ್ 11 o'clock ಬ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಸ್ ಯೂಶುವಲ್ ಮನೆ ಕೆಲಸ ಬೆಳಿಗ್ಗೆ ಬೇಗ ಇತ್ತು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಇವಾಗ ಟೈಮ್ 11 o'clock ಆಗಿದೆ. ನಮ್ಮ ಊರಿನ ವೆದರ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಕೂಲಾಗೆ ಇದೆ, ಅಷ್ಟೇನು ಬಿಸಿಲೇನಿಲ್ಲ. ಸೊ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ, ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗಷ್ಟೇ ಪೂಜೆನ ಕೂಡ ಮುಗಿಸ್ಕೊಂಡೆ. ನೋಡಿ, ಈಗಷ್ಟೇ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿದ್ರೆ ಮನಸ್ಸು ಎಷ್ಟು ನಿರಾಳ ಆಗುತ್ತೆ, ಎಷ್ಟು ಪ್ರಶಾಂತವಾಗಿರುತ್ತಲ್ವ. ಸೊ ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ ಏನಿರುತ್ತೆ ಅದು ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಿಸ್ ಮಾಡಿದ್ರು, ಊಟ ತಿಂಡಿ ಮಿಸ್ ಮಾಡಿದ್ರು, ಪೂಜೆ ಮಿಸ್ ಮಾಡೋದಿಲ್ಲ. ಸೊ ಪೂಜೆ ಮುಗಿಸ್ಕೊಂಡು ಈಗಷ್ಟೇ ಬ್ಲಾಗ್ನ ಶುರು ಮಾಡಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ. ಸೊ ನಮ್ಮ ಮನೇಲಿ ಮನಿ ಪ್ಲಾಂಟ್ ಎಷ್ಟು ಚೆಂದ ಬರ್ತಾಯಿದೆ ನೋಡಿ. ಆ್ಯಕ್ಚುಲಿ ಇದನ್ನು ನೋಡ್ಬಿಟ್ಟು ರಾಹುಲ್ ಅವ್ರು ಹೇಳಿದರು, ಏನು ಪ್ಲಾಸ್ಟಿಕ್ಕಿಂದ ಹಾಕಿದ್ದೀರಾ ಅಂತ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಒರ್ಜಿನಲ್. ಸೊ ಎಷ್ಟು ಚೆಂದ ಬರ್ತಾಯಿದೆ ನೋಡಿ ಮನಿ ಪ್ಲಾಂಟ್. ಇದೇ ಥರ ಮನಿ ಕೂಡ ಆ್ಯಕ್ಚುಲಿ. ಸೊ ಈ ಸೈಡು ಕೂಡ ಇದೆ, ಆದರೆ ಈ ಸೈಡು ಪಾಪು ಎಲ್ಲೆಲ್ಲ ಕಟ್ ಮಾಡಿಬಿಟ್ಟಿದ್ದಾಳೆ. ಈ ಥರ ಮನಿ ಪ್ಲಾಂಟ್ ಇಷ್ಟೇ ಎಷ್ಟು ಚೆಂದ ಅಲ್ಲ. ಯಾವ ಮನಿ ಪ್ಲಾಂಟ್ ಅಂತಲೇ ಅಲ್ಲ, ಯಾವುದೇ ಒಂದು ಗಿಡ ಮನೆ ಒಳಗಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ತುಂಬ ಚೆನ್ನಾಗಿ ಬಂದಿತ್ತು. ಪಾಪಗೆ ಊಟ ಮಾಡಿಸ್ತಾ ಅವಳಿದ್ದೆಲ್ಲ ಕಿತ್ತು ಬಿಟ್ಟಿದ್ದಾಳೆ. ಸೊ ಇಲ್ಲಿ ಏನು ಎಂಟ್ರೆನ್ಸ್ ಇದೆ ಅಲ್ವಾ, ಎಂಟ್ರೆನ್ಸ್ ಆರ್ಚ್ ಇದೆ, ಅದಕ್ಕೆ ಹಬ್ಸ್ಲಿಕ್ಕೆ ಅಂತ ಮಾಡಿದ್ದೀವಿ. ಚೆನ್ನಾಗಿ ಬಂದಿತ್ತು. ಅದು ಒಂದು ಸೈಡ್ ಹಾಕಿರಲಿಲ್ಲ, ಫುಲ್ಲು ಸುತ್ತಿದೆ. ಇದು ಒಂದು ಸೈಡ್ ಮಾತ್ರ ಬಿಟ್ಟಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಬರ್ತಿದೆ. ಅಷ್ಟೇ ಅಲ್ಲ, ಇಲ್ಲಿ ರಾಯರ ಹತ್ರನೂ ಇಟ್ಟಿದ್ದೀನಿ ಪುಟ್ಟದಿದ್ದು. ಇದು ಕೂಡ ಚೆಂದ ಬರ್ತಿದೆ. ಅದಕ್ಕೆ ಆ ಗ್ರೀನ್ ಬಾಟಲ್ಗೆ ಅದಕ್ಕೂ ಚೆನ್ನಾಗಿ ಬರ್ತಿದೆ. ಇದು ಕೂಡ ಬರ್ತಾಯಿದೆ, ಚೆನ್ನಾಗಿ ಬರ್ತಿದೆ. ಒಂದು 4 ಎಲೆ ಇದೆ. ಇಲ್ಲಿರೋದು ಒರಿಜಿನಲ್ ಅಲ್ಲ. ಸೊ ಇಲ್ಲಿ ರಾಧಾಕೃಷ್ಣ ರಾಯರು ಎಲ್ಲ ಇದ್ದಾರೆ. ಮನಿ ಪ್ಲಾಂಟು ಮನೆ ಮುಂದೆ ಈ ಥರ ಗ್ರೀನ್ ಇದ್ದರೆ ತುಂಬ ಚೆಂದ. ಆ್ಯಕ್ಚುಲಿ ಪಾಟಲ್ಲಿ ಹೂವು ಬಿಡ್ತಾಯಿತ್ತು, ಇವತ್ತು ಬಿಟ್ಟಿಲ್ಲ. ಆ ಪಾಟಿಗೆಲ್ಲ ಸ್ವಲ್ಪ ನೀರು ಹಾಕಬೇಕು. ಮತ್ತು ಇದು ಕೂಡ ಕಿತ್ತೋಗ್ಬಿಟ್ಟಿದೆ. ಇದನ್ನು ತೆಗ್ದು ಬೇರೆ ಹಾಕಬೇಕು. ಇದ್ರದ್ದು ಮನಿ ಪ್ಲಾಂಟ್ ನೋಡಿ ಎಷ್ಟು ಲೆಂತಿ ಬಂದಿದೆ, ಅದು ಕಟ್ ಮಾಡಬೇಕು. ಇಲ್ಲೂ ಕೂಡ ಹಾಕಿದ್ದೀನಿ. ಮನೆಯಂತೂ ಇಲ್ಲ, ಅಟ್ಲೀಸ್ಟ್ ಮನಿ ಪ್ಲಾಂಟ್ ಆದರೂ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ನೋಡೋಣ. ಹೊಟ್ಟೆ ಬರ್ತಾ ಇದೆ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಸೂಪರಾಗಿರೋವಂಥ ಇಡ್ಲಿ ಮತ್ತು ಕಡಲೆಕಾಯಿ ಚಟ್ನಿ. ಸೊ ತಿಂಡಿ ತಿನ್ಕೊಂಡು ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗೋದಿದೆ. ಸೊ ಹಾಗಾಗಿ ಇಡೀ ಫ್ಯಾಮಿಲಿ ಕೂಡ ಶಾಪಿಂಗ್ ಹೊರಟಿದ್ದೀವಿ. ಶಾಪಿಂಗ್ ಏನಪ್ಪ ಅಂತ ಹೇಳಿದ್ರೆ, ಮುದ್ದಮ್ಮಂದು ನಾಮಕರಣ ಹತ್ತಿರ ಬರ್ತಿದೆ. ಸೊ ಅವಳಿಗೋಸ್ಕರ ಒಂದಷ್ಟು ಗೋಲ್ಡ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಅದಕ್ಕೆ ನಾವೆಲ್ಲರೂ ಶಾಪಿಂಗ್ ಹೊರಟಿದ್ದೀವಿ. ಹಾಗೆ ಅವಳಿಗೆ ಬಟ್ಟೆ ಎಲ್ಲ ತೊಗೋಬೇಕಾಗಿತ್ತು. ಗೊತ್ತಿಲ್ಲ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ. ಅವಳನ್ನ ಇಟ್ಕೊಂಡು ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಅಷ್ಟು ಜನ ಕೂಡ ಆಟೋದಲ್ಲೇ ಹೋಗ್ತಾ ಇದ್ದೀವಿ, ಗಾಡಿ ತೊಗೊಂಡು ಹೋಗಿಲ್ಲ. ಸುಮ್ಮನೆ ಅಲ್ಲೆಲ್ಲ ಗಾಡಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಆಟೋದಲ್ಲಿ ಹೊರಡ್ತಾ ಇದ್ದೀವಿ. ಅವಳಂತೂ ಸಖತ್ ಎಂಜಾಯ್ ಮಾಡ್ತಾಳೆ ಹೊರಗಡೆ ಬಂದರೆ. ಸೊ ಇವಾಗ ನಾವು ಜ್ಯುವೆಲ್ರಿ ಶಾಪಿಗೆ ಬಂದು, ಸೊ ಇದೇ ಜ್ಯುವೆಲ್ರಿ ಶಾಪು ಹರಿ ಅಂತ ಹೇಳ್ಬಿಟ್ಟು ಸುಮಾರು ವರ್ಷದಿಂದ ನಾವು ಇಲ್ಲೇ ಗೋಲ್ಡ್ನ ಪರ್ಚೇಸ್ ಮಾಡ್ತಾ ಇರೋದು. ಸೊ ಅವರು ಒಳ್ಳೆ ಮನಸ್ಸಿಂದ ಕೊಡ್ತಾರೆ. ಅಲ್ಲಿ ತೊಗೊಂಡಾಗಿಂದ ನಮಗೂ ತುಂಬ ಹೇಳಿಕೆ ಆಗುತ್ತೆ. ಸೊ ಒಳ್ಳೆ ಮನಸ್ಸಿಂದ ಏನೇ ಆದ್ರೂ ಅದು ಒಳ್ಳೆಯದಕ್ಕೆ ಆಗುತ್ತಲ್ವ. ಸೊ ಹಾಗಾಗಿ ಅವಳಿಗೋಸ್ಕರ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಸೊ ಅವಳಿಗೋಸ್ಕರ ಒಂದಷ್ಟು ಗೋಲ್ಡು ಎಲ್ಲ ಪರ್ಚೇಸ್ ಮಾಡಿ, ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಇವಾಗ ಮನೆಗೆ ಬಂದು 4:30 ಆಗಿತ್ತು. ಸ್ವಲ್ಪ ಫಾರ್ಮ್ ಹೌಸಿಗೆ ಹೋಗೋದಿತ್ತು, 1-2 ಪಾತಿ ನೀರು ಹಾಯಿಸ್ಬೇಕಾಗಿತ್ತು. ಸೊ ಹಾಗಾಗಿ ನಾನು ಮಮ್ಮಿ ಕೂಡ ಇವಾಗ ಗಾಡಿನಲ್ಲಿ ಫಾರ್ಮ್ ಹೌಸಿಗೆ ಬಂದ್ವಿ. 1-2 ಪಾತಿಗೆ ನೀರು ಹಾಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ವಾಲಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದಕ್ಕೆ ಪಕ್ಕದ ತೋಟದವ್ರು ಹೇಳಿದ್ರು, ನಾನು ಬಂದು ತೋರಿಸ್ಕೊಡ್ತೀನಿ, ಆ ರೀತಿ ವಾಲ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ನಾವು ಪಕ್ಕದ ತೋಟದವ್ರ ಹತ್ರ ನೀರು ಇಸ್ಕೊತಾ ಇದ್ದೀವಲ್ಲ, ಅವರೇ ಬಂದು ತೋರಿಸ್ಕೊಡ್ತೀನಿ ಅಂದರು. ಅವ್ರ ಹೆಸರು ಬಂದ್ಬಿಟ್ಟು ಸಾತ್ ತಾಜ್ ಅಂತ. ಇದೇ ವಾಲು, ಇದರಲ್ಲಿ 3 ಜನ ನೀರು ಹಾಯಿಸ್ಕೊಳ್ಳೋದಿರುತ್ತೆ ವಾಲು. ಸೊ ಅದಕ್ಕೆ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇವಾಗ ನನಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ಸ್ಟ್ರೈಟ್ ಇದ್ರೆ ಆನ್, ನಿಮ್ದು ಆನ್ ಸ್ಟ್ರೈಟ್ ಇದೆ ನೋಡಿ, ಇದು ಆನ್. ಇದು ಅಡ್ಡ ಬಂದ್ರೆ ಆಫ್. ಇದೆ
ವಾಲ್ನ ಆನ್ ಮಾಡಿಕೊಂಡು ಒಂದು ಕೆಳಗಡೆ ಎಡಪಾತಿಗೆ ಆನ್ ಮಾಡಿಟ್ವಿ. ಸೊ ತೋಟ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೀರು ಹಾಯಿಸಿದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಒಬ್ವಿಯಸ್ಲಿ ಕಾಣಿಸುತ್ತಲ್ವ. ಸೊ ನಾವು ಡಯಂಚ ಏನು ಹಾಕಿದ್ವಿ ಬೇಸಿಗೆಗಾಲಕ್ಕೆ ಅದು ಒದಕೆ ಆಗಲಿ ಹಸಿರು ಎಲೆ ಗೊಬ್ಬರ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಪುಟ್ಟದಾಗಿ ಬರ್ತಾ ಇದೆ. ಈ ತಂಪು ಹೊತ್ತಲ್ಲಿ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ತೋಟ ಕೂಡ. ಸೊ ಒಂದೊಂದೇ ಯಾವ ರೀತಿ ನೀರಾಗಿದೆ, ಯಾವ ಗಿಡಗಳಿಗೆ ನೀರಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ಚೆಕ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ ತೋಟ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಬಿಸಿಲಲ್ಲಿ ನೋಡೋಕ್ಕೂ ಈ ತಂಪೊತ್ತಲ್ಲಿ ಬೆಳಗ್ಗೆ ಹೊತ್ತು ನೋಡೋಕ್ಕೂ. ನೋಡಿ ಬಾಳೆಗೊನೆಗಳು ಎಷ್ಟೊಂದಾಗಿದೆ. ಕೆಲವೊಂದು ಬಾಳೆಗೊನೆಗಳು ಇದಕ್ಕಿದ್ದಂಗೆ ಬಾಗ್ಬಿಡತ್ತೆ, ಅಂದರೆ ಅದೇ ಭಾರ ತಡಿನದ ಗಿಡ ಬಕ್ಕೊಂಡು ಬಿದ್ದೋಗಿದ್ದು ಕೂಡ ಇದೆ. ಸೊ ಅದಕ್ಕೇ ನಾನು ಅಮ್ಮ ಏನು ಮಾಡಿದ್ವಿ ಅಂದರೆ ಯಾವುದು ಆ ಥರ ಬಿದ್ದೋಗಿದೆ ಅದನ್ನು ತೊಗೊಂಡೋಗೋಣ, ಇರೋದು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಒಂದು ರೌಂಡು ಎಲ್ಲ ಪಾತಿನೂ ಚೆಕ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಒಂದು ಕಡೆಯಿಂದ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ಈ ಟೈಮಲ್ಲಿ ಬಂದರೆ. ಬಿಸಿಲಲ್ಲಿ ಬಂದರೆ ಅಷ್ಟೇನು ಅನಿಸಲ್ಲ. ಸೊ ಬಾಳೆ ಗಿಡನೂ ಅಷ್ಟೇ 1.5 ವರ್ಷ ಆದಮೇಲೆ ಎಲ್ಲ ಗಿಡನೂ ಕೂಡ ಈಗ ಫಲ ಕಚ್ಚಿದೆ. ಇದು ಕೊನೆಯ ಬದ ನೀರು ಹಾಯಿಸಿರೋದು. ಫುಲ್ಲು ನೀರು ತುಂಬಿದೆ, ಹಕ್ಕಿ ಪಕ್ಷಿ ಎಲ್ಲ ನೀರು ಕುಡಿತಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಲ್ಲ. ಹಾಗೆ ಇಲ್ಲಿರುವಂಥ ನಮ್ಮ ಪುಟ್ಟ ಮಾವಿನ ಗಿಡದ ಪೂರ್ತಿ ಹೂವು ಕಚ್ಚಿದೆ. ಸೊ ನೋಡೋಕ್ಕಂತೂ ನಂಗೆ ತುಂಬಾ ಖುಷಿ. ಇದನ್ನು ಯಾವಾಗಲೂ ಇದ್ರ ಹತ್ರ ಬಂದು ಹಾಡು ಹೇಳ್ತಾ ಇರ್ತಿದ್ದೆ. ಸೊ ಇದು ಚೆನ್ನಾಗಿ ಬಂದಿದೆ. ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಅಮ್ಮ ನಾಳೆ ಬರೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಆಲ್ರೆಡಿ 6:30 ಆಯ್ತಾ ಬಂತು. ಸೊ ಗೈಸ್ ಇವತ್ತಿಗೆ ಈ ಬ್ಲಾಗ್ನ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಟೇಕ್ ಕೇರ್.